ಇನ್ನು ವಿ ಸೋಮಣ್ಣ ಭೇಟಿ ವೇಳೆ ಕಾಂಗ್ರೆಸ್ನಿಂದ ಗದ್ದಲ ಕೂಡ ಉಂಟಾಗಿದೆ. ನಂಜನಗೂಡು ತಾಲೂಕಿನ ಕಾರ್ಯಗ್ರಾಮದಲ್ಲಿ ಗಲಾಟೆಯಾಗಿದೆ. ಬೂತ್ ಬಳಿ ಸೋಮಣ್ಣ ಅವರು ತೆರಳದಂತೆ ಕಾಂಗ್ರೆಸ್ನವರು ಅಡ್ಡಿಪಡಿಸಿದ್ರಂತೆ. ತಕ್ಷಣವೇ ಅಧಿಕಾರಿಗೆ ಕರೆ ಮಾಡಿ ವಸ್ತುಸ್ಥಿತಿಯನ್ನ ಗಮನಕ್ಕೆ ತಂದಿದ್ದಾರೆ ಸೋಮಣ್ಣ ಅವರು. ತೊಂಬತ್ತೊಂದು ವರ್ಷ ದೇವೇಗೌಡರಿಗೆ ದೇವೇಗೌಡರು ತನ್ನ ಮತಕ್ಷೇತ್ರ ಎಲ್ಲಿದೆ ಅಲ್ಲಿ ಹೋಗಿ ಮತವನ್ನ ಅವರು ಹಾಕಬೇಕು ಅಂತ ಹೇಳಿ ಈಗ ಆಗಮಿಸಿದ್ದಾರೆ. ನೀವು ಗಮನಿಸಿದ್ದು ಹೊಳೆ ನರಸೀಪುರದಲ್ಲಿ ಅವರ ಮತ ಇರುವಂತದ್ದು ಹಿನ್ನೆಲೆಯಲ್ಲಿ ದೇವೇಗೌಡರು ಅಲ್ಲಿಗೆ ಆಗಮಿಸಿ ಈಗ ಮತವನ್ನ ಹಾಕ್ತಾ ಇದ್ದಾರೆ. ಅವ್ರಿಗೆ ಈಗ ಒಂದಷ್ಟು ವಿಶೇಷ ವ್ಯವಸ್ಥೆಗಳನ್ನ ಕೂಡ ಈ ಸಲ ಚುನಾವಣಾ ಆಯೋಗ ಮಾಡಿತ್ತು. 80 ವರ್ಷ ಮೇಲ್ಪಟ್ಟವರಿಗೆ ಮನೆಯಲ್ಲೇ ಅವರು ವೋಟ್ ಮಾಡಬಹುದಾಗಿತ್ತು. ಆದ್ರೂ ಕೂಡ ಬೇಡ, ನಾನು ಮತಗಟ್ಟೆಗೆ ಹೋಗಿ ವೋಟನ್ನ ಚಲಾಯಿಸ್ತೀನಿ ಅಂತ ಹೇಳಿ ದೇವೇಗೌಡರು ಎಂದಿನಂತೆ ಅತ್ಯಂತ ಉತ್ಸಾಹದಿಂದ ಅಲ್ಲಿಗೆ ಆಗಮಿಸಿ ತನ್ನ ಹಕ್ಕನ್ನ ಚಲಾಯಿಸಿದ್ದಾರೆ. ಅವರು ಅಭ್ಯರ್ಥಿಗೆ ಮತವನ್ನ ಹಾಕಿದ್ದಾರೆ. ಈ ಮೂಲಕ ವಯಸ್ಸು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಮಗೆ ಮನಸ್ಸು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ನಾವು ಏನ್ ಮಾದರಿ ಆಗಬೇಕು ಜನರಿಗೆ, ಯಾವ ರೀತಿಯಾಗಿ ಇಂತಹ ಕೆಲಸ ಕಾರ್ಯಗಳನ್ನ ಮಾಡುವುದರ ಮೂಲಕ ಜನರಿಗೆ ಮಾದರಿ ಆಗ್ಬೇಕು ಅನ್ನೋದನ್ನ ದೇವೇಗೌಡರು ತೋರಿಸಿದ್ದಾರೆ. ಹೊಳೆ ನರಸೀಪುರದಲ್ಲಿ ಅವರ ಮತ ಇರುವಂತದ್ದು ಆ ಕ್ಷೇತ್ರದಲ್ಲಿ. ಹಿನ್ನೆಲೆಯಲ್ಲಿ ದೇವೇಗೌಡರು ಅಲ್ಲಿಗೆ ಆಗಮಿಸಿ ಹೆಲಿಕಾಪ್ಟರ್ ಅಲ್ಲಿ ಆಗಮಿಸಿ ಅವರು ಮತವನ್ನ ಚಲಾಯಿಸಿದ್ದಾರೆ. ಅವರ ಪತ್ನಿ ಚೆನ್ನಮ್ಮ ಅವರು ಕೂಡ ಅಲ್ಲಿಗೆ ಆಗಮಿಸಿ ತನ್ನ ಹಕ್ಕನ್ನ ಚಲಾಯಿಸಿರುವಂತಹ ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ದೇವೇಗೌಡರಿಗೆ ಅನಾರೋಗ್ಯ ಇದೆ ಅನ್ನುವಂತಹ ಮಾತುಗಳು ಗೊತ್ತಿದೆ ಎಲ್ರಿಗೂ ಕೂಡ. ಬಟ್ ಅವರಿಗೆ ವಯಸ್ಸು ಕೂಡ ಆಗಿದೆ. ಈ ಇಳಿ ವಯಸ್ಸಲ್ಲೂ ಕೂಡ ಅವರು ಮತಗಟ್ಟೆಗೆ ಆಗಮಿಸಿ ತನ್ನ ಹಕ್ಕನ್ನ ಚಲಾಯಿಸಿರೋದನ್ನ ನೀವು ಗಮನಿಸಬಹುದು. ಹೊಳೆ ನರಸೀಪುರದಲ್ಲಿ ತನ್ನ ಓಟ್ ಇದೆ, ನಾನು ಯಾಕೆ ಅಲ್ಲಿ ಹೋಗ್ಬೇಕು ಅಂತ ಕೂತಿಲ್ಲ ಅವರು, ಅಥವಾ ಈಗಾಗಲೇ ವಿಶೇಷವಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು ಅಂತ ಅಂದುಕೊಂಡು ಕೂಡ ಮನೆಯಲ್ಲೇ ಓಟ್ ಹಾಕಿಲ್ಲ. ಅವರು ನೇರವಾಗಿ ಮತಗಟ್ಟೆಗೆ ಬಂದಿದ್ದಾರೆ, ಅಲ್ಲಿ ತನ್ನ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಮೂಲಕ ಜನರಿಗೆ ಮಾದರಿ ಆಗಿದ್ದಾರೆ. ಯುವ ಮತದಾರರು ಇವರನ್ನೆಲ್ಲ ನೋಡ್ಬೇಕು. ಯುವ ಮತದಾರರು ಇವರನ್ನ ನೋಡಿ ಇವರನ್ನ ಮಾದರಿನಾಗಿ ಇಟ್ಟುಕೊಂಡು ಮತವನ್ನ ಚಲಾಯಿಸಬೇಕು. ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಆಗಬೇಕು. ಶೇಕಡಾವಾರು ನಾವು ನೋಡಿದ್ರೆ 2018ರಿಂದ ಈ ಸಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಅನ್ನೋದು ನಮ್ಮ ಆಶಯ. ನ್ಯೂಸ್ 18ನ ಕಳಕಳಿ ಕೂಡ ಹೌದು. ಅದೇ ರೀತಿಯಾಗಿ ನಾವು ಯಾಕೆ ಈ ದೃಶ್ಯಗಳನ್ನು ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಎಲ್ಲರೂ ಈ ತರದ ಗಣ್ಯರು ಮಾತ್ರ ಅಲ್ಲ, ಸೆಲೆಬ್ರಿಟಿಗಳು ಮಾತ್ರ ಅಲ್ಲ, ತನ್ನ ಇಳಿ ವಯಸ್ಸಲ್ಲೂ ಇಲ್ಲಿಗೆ ಬಂದು ತಾನು ಮತವನ್ನ ಹಾಕ್ತೀನಿ ಅಂತ ಹೇಳಿದ್ರೆ ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ಇರುವಂತಹ ನಂಬಿಕೆ, ಆ ಜವಾಬ್ದಾರಿ, ತಮ್ಮ ಹಕ್ಕನ್ನ ಯಾಕೆ ಚಲಾಯಿಸಬೇಕು ಅನ್ನೋದು ಮಾತ್ರ ಅಲ್ಲ, ಎಲ್ಲರೂ ತಮ್ಮ ಹಕ್ಕನ್ನ ಚಲಾಯಿಸಬೇಕು ಅನ್ನುವಂತಹ ಸಂದೇಶವನ್ನ ಸಾರ್ತಾ ಇದ್ದಾರೆ. ನಟಿ ರಾಗಿಣಿ ದ್ವಿವೇದಿ ಅವರು ಕೂಡ ತನ್ನ ಹಕ್ಕನ್ನ ಚಲಾಯಿಸೋದಕ್ಕೆ ಮತಗಟ್ಟೆಗೆ ಬಂದು ತನ್ನ ಹಕ್ಕನ್ನ ಚಲಾಯಿಸಿರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೆಲೆಬ್ರಿಟಿಗಳು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ, ರಾಜಕಾರಣಿಗಳು ಚಲಾಯಿಸ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಚಲಾಯಿಸ್ತಾ ಇದ್ದಾರೆ, ಬೇರೆ ಬೇರೆ ಕ್ಷೇತ್ರದ ಉದ್ಯಮಿಗಳು ಚಲಾಯಿಸ್ತಾ ಇದ್ದಾರೆ. ಬಟ್ ಯುವ ಮತದಾರರು ಆಗಿರ್ಬೋದು ಅಥವಾ ಒಂದಷ್ಟು ತಾವು ನಿರುತ್ಸಾಹವನ್ನು ಹೊಂದಿರ್ತಾರಲ್ಲ ಈ ಒಂದು ಕ್ಷೇತ್ರದ ಮೇಲೆ, ಅಥವಾ ನಮ್ಗೆ ಏನಾಗಬೇಕು ಅಂತ ಹೇಳ್ತಾರಲ್ಲ, ಅಂತವ್ರು ಯೋಚನೆ ಮಾಡಬೇಕು ತಾವು ತಮ್ಮ ಹಕ್ಕನ್ನು ಚಲಾಯಿಸಿದ್ರೆ ಏನಾಗುತ್ತೆ ಅಂತ ಹೇಳಿ. ಸೊ ಎಲ್ಲರೂ ವೋಟ್ ಮಾಡಿ, ಯಾರ್ಯಾರು ಅರ್ಹರಿದ್ದೀರೋ 18 ವರ್ಷ ಮೇಲ್ಪಟ್ಟವ್ರು ಯಾರ್ಯಾರು ಇದ್ದೀರಲ್ಲ, ನಿಮಗೆ ಮತದಾನ ಮಾಡೋದಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಈ ಸಲ ಸಿಕ್ಕರೆ ಇನ್ನು 5 ವರ್ಷ ಆದ್ಮೇಲೆನೆ ನೀವು ವೋಟ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕೋದು. ಹಾಗಾಗಿ ವಿಧಾನಸಭಾ ಚುನಾವಣೆ, ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ತಮ್ಮ ಮತವನ್ನ ಚಲಾಯಿಸಿ ಅನ್ನೋದು ನಮ್ಮ ಕಳಕಳಿ. ನೋಡಿ, ಇನ್ನು ಮತ್ತೊಂದು ಕಡೆಗೆ 91 ವರ್ಷ ವಯಸ್ಸಾಗಿದ್ರು ಕೂಡ ತಮ್ಮ ಧರ್ಮಪತ್ನಿಯ ಸಮೇತವಾಗಿ ದೇವೇಗೌಡರು ಆಗಮಿಸಿ ತಮ್ಮ ಹಕ್ಕನ್ನ ಮತಕೇಂದ್ರದಲ್ಲೇ ಚಲಾಯಿಸಿರುವಂತಹ ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀವಿ. ಅವರಿಗೆ ನಿಂತ್ಕೊಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ, ಯಾಕಂದ್ರೆ ಅನಾರೋಗ್ಯದ ಸಮಸ್ಯೆಯಿಂದ ಸುಮಾರು ದಿನಗಳಿಂದ ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರು. ಸೊ ಇನ್ನು ಹೊಳೆ ನರಸೀಪುರದ ಹರದನಹಳ್ಳಿ ಭಾಗದಲ್ಲಿ ಅವರ ವೋಟ್ ಇದೆ. ಸೊ ಅದೇ ಜಾಗಕ್ಕೆ ಹೋಗಿ ಆ ಮತಗಟ್ಟೆ ಎಲ್ಲಿದೆ ಅವರ ವೋಟಿಂಗ್ ಲಿಸ್ಟ್, ಸೊ ಅದೇ ಭಾಗಕ್ಕೆ ಹೋಗಿ ಅವರು ಮತದಾನವನ್ನ ಮಾಡಿ ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಬ್ಬರ ಸಪೋರ್ಟ್ ಬೇಕೇ ಬೇಕು ಅವರಿಗೆ ನಿಂತ್ಕೊಳ್ಳಿಕ್ಕಾಗ್ಲಿ ಓಡಾಡ್ಲಿಕ್ಕಾಗ್ಲಿ. ಸೊ ಅಂತಹ ಸಿಚುಯೇಷನ್ ಇದ್ರೂ ಕೂಡ, ಅಷ್ಟು ವಯಸ್ಸಾಗಿದ್ರು ಕೂಡ, ನಡಿಲಿಕ್ಕೆ ಆಗದೇ ಇರುವಂತಹ ಸಿಚುಯೇಷನ್ ಇದ್ರೂ ಕೂಡ ಸೊ ಇನ್ನಿಬ್ಬರ ಸಹಾಯವನ್ನ ಪಡೆದುಕೊಂಡು ಬಂದು ಅವರು ಮತಕೇಂದ್ರಕ್ಕೆ ಬಂದು ಮತವನ್ನ ಚಲಾಯಿಸಿರುವಂತಹ ಆ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸೊ ಪ್ರತಿಯೊಬ್ಬರಿಗೂ ಕೂಡ ಇದೆಲ್ಲ ಕೂಡ ಮಾದರಿ ಆಗಬೇಕು, ಸೊ ರೋಲ್ ಮಾಡಲ್ ಆಗಬೇಕು. ನೋಡಿ, ಇಷ್ಟು ವಯಸ್ಸಾಗಿದ್ರು ಕೂಡ ಅವರೇ ಹೋಗಿ ಮತವನ್ನ ಚಲಾಯಿಸ್ತಾ ಇದ್ದಾರೆ ಅಂತ ಹೇಳಿದಾಗ, ಸೊ ಸೋಂಬೇರಿತನದಿಂದ ಅಯ್ಯೋ ಯಾರು ಹೋಗ್ತಾರೆ, ಯಾಕೆ ಬೇಕು, ನನ್ನ ಒಂದೋಟಿಂದ ಏನ್ ಆಗ್ಬಿಡತ್ತೆ ಅನ್ನೋ ಒಂದು ಲೆಕ್ಕಾಚಾರದ ಮನಸ್ಥಿತಿ ಅವ್ರು ಇರ್ತಾರಲ್ಲ, ಆ ಮನಸ್ಥಿತಿ ಬದಲಾಗಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ.
ಇದು ಕೇವಲ ನಿಮ್ಮ ಜವಾಬ್ದಾರಿಯ ಜೊತೆಗೆ ಮುಂದಿನ ಭವಿಷ್ಯವನ್ನ, ಸೊ ನಿಮ್ಮ ಕ್ಷೇತ್ರವನ್ನ ಸದೃಢ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಸೊ ಬೇಕಾಗಿರುವಂತಹ ಸೊ ಒಂದು ಜವಾಬ್ದಾರಿ ಇದೆ ನಿಮ್ಮ ಮೇಲೆ. ಸೊ ಹಾಗಾಗಿ ಆ ಒಂದು ಹಕ್ಕನ್ನ, ಸೊ ಮತದಾನ ಅನ್ನೋದೊಂದು ಹಕ್ಕು ಅಂತ ನಾವು ಹೇಳ್ತೀವಿ. ಇವತ್ತು ಮತದಾರ ಪ್ರಭು ತನ್ನ ಉತ್ಸವವನ್ನ ಸೆಲೆಬ್ರೇಟ್ ಮಾಡುವಂತಹ ಸಂದರ್ಭ. ಹಾಗಾಗಿ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಅತ್ಯಮೂಲ್ಯ ಹಕ್ಕನ್ನ ಚಲಾವಣೆ ಮಾಡಿ ಬನ್ನಿ. ಸೂಕ್ತ ಅಭ್ಯರ್ಥಿಗೆ ನಿಮ್ಮ ಮತವನ್ನ ಕೊಟ್ಟು ಬನ್ನಿ. ಸೊ ಇಡೀ ರಾಜ್ಯಾದ್ಯಂತ ಮಂದಗತಿಯಿಂದ ಮತದಾನ ಆಗ್ತಾ ಇದೆ, ಅದು ಚುರುಕಾಗಬೇಕು. ಸೊ ಬೇಗ ಬೇಗ ಬನ್ನಿ ಮತಗಟ್ಟೆಗಳಿಗೆ, ನಿಮ್ಮ ಅಮೂಲ್ಯವಾದಂತಹ ಮತವನ್ನ ಹಾಕಿ. ಸೊ ನಿಮಗೆ ಯಾರು ಸೂಕ್ತ ಅಭ್ಯರ್ಥಿ ಅಂತಾರೋ ಅಂತಹ ಅಭ್ಯರ್ಥಿಗೆ ನೀವು ನಿಮ್ಮ ಮತವನ್ನ ಚಲಾಯಿಸಿ.